ದಕ್ಷಿಣ ಕನ್ನಡದ ಮಂಗಳೂರಿನಲ್ಲಿ ಬಿಸಿ ರೋಡ್ ಚಲೋವನ್ನು ಹಮ್ಮಿಕೊಂಡಿದ್ರು ವಿಎಚ್ಪಿ ಮತ್ತು ಬಜರಂಗ ದಳ. ಇಲ್ಲಿ ಆಗಿರುವಂಥ ಬೆಳವಣಿಗೆ ಏನು ಅನ್ನುವಂಥದ್ರ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀವಿ. ಬಿಸಿ ರೋಡ್ನಲ್ಲಿ ಈಗ 100ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯನ್ನು ಮಾಡಲಾಗಿದೆ. ಅಲ್ಲ ರೀ, ಬಿಸಿ ರೋಡ್ ಚಲೋ ಮಾಡಿದಾಗಲೇ ನೀವು 100ಕ್ಕೂ ಹೆಚ್ಚು ಜನರನ್ನ ಪೊಲೀಸರ ನಿಯೋಜನೆ ಮಾಡ್ತೀರಾ? ಆ ನಾಗಮಂಗಲದಲ್ಲಿ ಪ್ರತಿ ವರ್ಷವೂ ಅಲ್ಲಿ ಗಲಾಟೆ ಆಗುತ್ತೆ ಅಂತಂದಾಗ ಅಲ್ಲಿ ಎಷ್ಟು ಜನ ಪೊಲೀಸರ ನಿಯೋಜನೆ ಮಾಡಿದ್ರಿ? ತುಂಬ ಮಜಾ ಇರುತ್ತೆ ನೀವು ಪೊಲೀಸರು ಅವಾಗವಾಗ ನಡ್ಕೊಳ್ಳುವಂಥ ರೀತಿಗಳು. ಬ್ಯಾರಿಕೇಡನ್ನು ತಳ್ಳಿ ಕಾರ್ಯಕರ್ತರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾರ್ಯಕರ್ತರನ್ನ ನಿಯಂತ್ರಿಸೋಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ದಾಳಿಯನ್ನು ಮಾಡಿದನ್ನು ಮಾತಾಡಿದ್ದು ತಪ್ಪ, ಆದ್ರೆ ಇವತ್ತು ಅವನು ಉತ್ತರ ಹೇಗೆ ಕೊಟ್ಟಿದ್ದಾರೆ? ತಾಕತ್ತಿದ್ರೆ ಬೀಸ್ ರೋಡ್ಗೆ ಬನ್ನಿ, ನಮ್ಮ ಮಸೀದಿಯ ಮೆರವಣಿಗೆ ಹೋಗುತ್ತೆ, ತಾಕತ್ತಿದ್ರೆ ಅದನ್ನು ತಡೆಯಿರಿ ಎಂಬಂತಹ ಸವಾಲನ್ನು ಅವರು ಹಾಕಿದ್ರು. ಬಂಧುಗಳೇ, ನನ್ನ ಹೆಸರು ಹೇಳಿರ್ಬೋದು, ಆದರೆ ಶರಣ್ ಪೊಂಪಲ್ಗೆ ಹಾಕಿದಂತಹ ಸವಾಲಲ್ಲ ಅದು. ಇಡೀ ನಮ್ಮ ಕರಾವಳಿಯ ಹಿಂದೂ ಸಂಘಟನೆಗಳಿಗೆ, ಹಿಂದೂ ಸಮಾಜಕ್ಕೆ ಹಾಕಿದಂತಹ ಸವಾಲು. ಹಾಗಾಗಿ ಆ ಸವಾಲಿಗೆ ಉತ್ತರ ಕೊಡಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ನಾವು ಕಾರ್ಯಕರ್ತರು ನಾವು ಇಲ್ಲಿ ಬೀಸ್ ರೋಡ್ಗೆ ಬಂದಿದ್ದೀವಿ. ಸವಾಲಿಗೆ ಉತ್ತರವನ್ನು ಕೊಟ್ಟಿದ್ದೇವೆ. ಒಂದು ವೇಳೆ ಅವನು ಯಾವ ಮಸೀದಿಯ ಎದುರುಗಡೆ ಬಂದು ನೀನು ನಿಲ್ಲು ಅಂತ ಹೇಳಿದಾನೆ, ನಾವೇನಾದರೂ ಅವಶ್ಯಕತೆ ಇದ್ರೆ ಮುಂದಿನ ದಿವಸಗಳಲ್ಲಿ ಅಥವಾ ಮುಂದಿನ ಸಮಯಗಳಲ್ಲಿ ಅಲ್ಲಿಯೂ ಹೋಗ್ಲಿಕ್ಕೆ ನಾವು ತಯಾರಿದ್ದೇವೆ. ಅದಕ್ಕೋಸ್ಕರ ಕಾರ್ಯಕರ್ತ ಬಂಧುಗಳೇ ನಮ್ಮನ್ನು ಕೆಣಕಿದ್ದಾರೆ ಇವತ್ತು.